Hello students, welcome to RS Chemistry. So NTA ಅವರ ಕಡೆಯಿಂದ ನೀಟ್ ಎಕ್ಸಾಮಿನೇಷನ್ ಕರೆಕ್ಷನ್ ಬಗ್ಗೆ ಅಂದರೆ ನೀಟ್ ಅಪ್ಲಿಕೇಶನ್ ಕರೆಕ್ಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಿನ್ನೆ ರಿಲೀಸ್ ಆಗಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಗೊತ್ತಿರಲಿ, ಸೊ ನೀವು ಏನು ನೀಟ್ ಎಕ್ಸಾಮಿನೇಷನ್ ಫಾರ್ಮನ್ನು ಈಗ ಫಿಲ್ ಮಾಡಿದ್ದೀರಿ, ಆ ಒಂದು ಫಾರ್ಮಲ್ಲಿ ನಿಮಗೇನಾದರೂ ಕರೆಕ್ಷನನ್ನು ಮಾಡ್ಕೊಳ್ಬೇಕು ಅಂತ ಇದ್ದರೆ 18ನೇ ತಾರೀಕಿನಿಂದ 20ನೇ ತಾರೀಕು 11:50 PM ವರೆಗೆ ನೀವು ಕರೆಕ್ಷನನ್ನು ಮಾಡ್ಕೊಳ್ಬಹುದು. ಹೀಗೆ ಕರೆಕ್ಷನನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮದೇನಾದರೂ ಕ್ಯಾಟಗರಿ ಚೇಂಜ್ ಆಯಿತು ಅಂತಂದರೆ ಯು ಹ್ಯಾವ್ ಟು ಪೇ ದ ಎಕ್ಸ್ಟ್ರಾ ಅಮೌಂಟ್, ಹೌದಾ? ಸೊ ಈಗ ನೀವು OBC ಅಂತ ಹಾಕಿರ್ತೀರಿ, ಜನರಲ್ ಮೆರಿಟ್ ಅಂತ ಹಾಕ್ತೀರಿ, ಅಂತಹ ಒಂದಷ್ಟು ಕೇಸಲ್ಲಿ ಮಾತ್ರ ಎಕ್ಸ್ಟ್ರಾ ಅಮೌಂಟನ್ನು ನೀವು ಪೇ ಮಾಡಬೇಕೇ ಹೊರತು ಸೊ ಉಳಿದಂತಹ ಕೇಸಲ್ಲಿ ಅಮೌಂಟನ್ನು ಪೇ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಬಟ್ ನೀವು ನಿಮ್ಮ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀರಿ ಅದರಲ್ಲಿ ಕರೆಕ್ಷನ್ ಬೇಕು ಅಂತ ಅನಿಸಿದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಏನೇನು ಕರೆಕ್ಷನ್ ಮಾಡ್ಕೊಳ್ಬಹುದು? ಕರೆಕ್ಷನ್ ಏನೇನು ಮಾಡ್ಕೊಳ್ಬಹುದು ಅಂತ ಅಂದರೆ ಅಲೋಡ್ ಫಾರ್ ಆಲ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, ಆಲ್ ಫೀಲ್ಡ್ಸ್ ಆ್ಯಂಡ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್, ಎಲ್ಲ ಫೀಲ್ಡ್ ಮತ್ತು ಅಪ್ಲೋಡೆಡ್ ಡಾಕ್ಯುಮೆಂಟ್ಸನ್ನು ನೀವು ಚೇಂಜ್ ಮಾಡಬಹುದು. ಎಕ್ಸೆಪ್ಟ್ ಗೊತ್ತಿರಲಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಮತ್ತು ಇಮೇಲ್. ಯಾಕಂದರೆ ಇಮೇಲ್ ಮತ್ತು ಮೊಬೈಲ್ ನಂಬರ್ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿಬಿಡ್ತದೆ. ಈವನ್ ಯು ಕ್ಯಾನ್ ಚೇಂಜ್ ಯುವರ್ ನೇಮ್, ಸ್ಪೆಲ್ಲಿಂಗ್ಸ್, ಜೆಂಡರ್ ಆರ್ ವಾಟ್ ಎವರ್ ಯು ವಾಂಟ್. ಅಡ್ರೆಸ್ ಇರಬಹುದು ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಇರಬಹುದು, 10th ಡೀಟೇಲ್ಸ್, 11th 12th ಡೀಟೇಲ್ಸು, ಕೋಡ್ಸು, ಏನು ಬೇಕಾದರೂ ಚೇಂಜ್ ಮಾಡ್ಬೋದು, ಎಲ್ಲವನ್ನು ಚೇಂಜ್ ಮಾಡ್ಬೋದು ಎಕ್ಸೆಪ್ಟ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಯೂಸ್ಡ್ ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್. ಸೊ ಹಾಗೇನಾದರೂ ಯಾರಾದರೂ ಆಧಾರ್ ರೀಅಥೆಂಟಿಕೇಷನ್ ಆಗಿಲ್ಲ ಅಂತಂದರೆ ಅಂಥವರಿಗೂ ಕೂಡ ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಕ್ಕೂ ಅವಕಾಶವನ್ನು ಮಾಡಿಕೊಡ್ತಾರೆ. ಗೊತ್ತಿರಲಿ, ಯಾಕೆಂದರೆ ಒಂದಷ್ಟು ಮಂದಿದು ಆಧಾರ್ OTP ಬರದೇನೆ ಅದು ಅಥೆಂಟಿಕೇಷನ್ ಆಗಿರಲಿಲ್ಲ. ಅಂಥವರು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ತೆಗೆದುಕೊಂಡು ಅದನ್ನು ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಿದರು. ಅಂಥವರಿಗೂ ಕೂಡ ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬಹಳ ಕ್ಲಿಯರ್ ಕಟ್ಟಾಗಿ NTA ಹೇಳಿರುವಂಥದ್ದು, ಸಿನ್ಸ್ ಇಟ್ ಈಸ್ ಅ ಒನ್ ಟೈಮ್ ಫೆಸಿಲಿಟಿ ಎಕ್ಸ್ಟೆಂಡೆಡ್ ಟು ದ ಕ್ಯಾಂಡಿಡೇಟ್ ಟು ಅವಾಯ್ಡ್ ಎನಿ ಹಾರ್ಡ್ಶಿಪ್ಸ್ ಟು ದೆಮ್, ದ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ಡೂ ದ ಕರೆಕ್ಷನ್ ವೆರಿ ಕೇರ್ಫುಲಿ ಆಸ್ ನೋ ಫರ್ದರ್ ಚಾನ್ಸ್ ಫಾರ್ ಕರೆಕ್ಷನ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್. ಅಂದರೆ ಮುಂದೆ ಇನ್ನೊಂದು ಚಾನ್ಸನ್ನು, ಈಗ KE ಅವರು ಹೇಗೆ ಪದೇ ಪದೇ ಚಾನ್ಸನ್ನು ಕೊಡ್ತಾರೆ, ಬಟ್ NTA ಹಾಗೆ ಕೊಡೋದಿಲ್ಲ. ದಿಸ್ ಈಸ್ ದ ಫೈನಲ್ ಕರೆಕ್ಷನ್ ಟೈಮ್, ಗೊತ್ತಿರಲಿ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಇವತ್ತಿನವರೆಗೂ ಟೈಮ್ ಇದೆ, ನಾಳೆ ತನಕ ಫೀಸ್ ಪೇ ಮಾಡೋದಕ್ಕೆ ಟೈಮ್ ಇದೆ. ಸೊ ಅಂಥವರು ಕೂಡ ಕರೆಕ್ಷನ್ ಬೇಕು ಅಂತ ಇದ್ದರೆ 18ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಸೊ ಇದು ನೀಟ್ ಆಲ್ ಇಂಡಿಯಾ ಲೆವೆಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ. KE ಅವರು ಎಡಿಟಿಂಗ್ ಆಪ್ಷನ್ ಇನ್ನೂ ಕೂಡ ಬಿಟ್ಟಿಲ್ಲ. ಅವರು ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ದಿಸ್ ಈಸ್ ದ ವಿಡಿಯೋ ಫಾರ್ ಟುಡೇ. ಸೊ ನೀಟ್ ಅಪ್ಲಿಕೇಶನ್ ಕರೆಕ್ಷನ್ಗೆ 18ರಿಂದ 20ನೇ ತಾರೀಕು ತನಕ ಟೈಮನ್ನು ಕೊಟ್ಟಿರೋದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.